ವೆಲ್ಕಮ್ ಟು ಮೈ ಫೋಕಸ್ ಚಾನಲ್. ನಾವಿವತ್ತು ನಿಮಗೆ ಹಾಲಿನಿಂದ ಮಾಡುವ ದಿನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇವೆ. ಇದಕ್ಕೆ ಬೇಕಾಗಿರುವುದು ಮೊದಲಿಗೆ ಗಟ್ಟಿಯಾದ ಹಾಲು, ದನದ ಹಾಲು. ಅಂದರೆ ಈಗ ದನ ಕರುಗೆ ಜನ್ಮ ಕೊಟ್ಟಿರ್ತಲ್ಲ, ಅದು ಮೊದಲ ಹಾಲಾಗಿರ್ತದೆ ಇದು. ಮತ್ತು ಇದಕ್ಕೆ ಏನು ಮುಖ್ಯವಾಗಿ ಸೇರಿಸಬೇಕಂತ ಹೇಳಿದರೆ ತೆಂಗಿನಕಾಯಿಯ ಹಾಲು. ಈಗ ನೋಡಿ, ನಾವಿಲ್ಲಿ ಒಂದು ಸುಮಾರು ಅರ್ಧ ಕಡಿಯಷ್ಟು ತೆಂಗಿನಕಾಯಿಯನ್ನು ಗ್ರೈಂಡ್ ಮಾಡಿಕೊಂಡು ಅದರ ಹಾಲನ್ನು ತಗೊಳ್ತಾ ಇದ್ದೇವೆ. ಹಾಗೆ ಈ ದನದ ಹಾಲು ಕೂಡ ನಾವೊಂದು ಸುಮಾರು ಅರ್ಧ ಲೀಟರಷ್ಟು ನಮ್ಮ ಹತ್ರ ಈಗ ಸಿಕ್ಕಿರ್ತದೆ. ನೋಡಿ, ಈ ಥರ ಒಂದು ಶುಭ್ರವಾದ ಬಟ್ಟೆಯಲ್ಲಿ ನಾವು ಈ ತೆಂಗಿನಕಾಯಿ ಹಾಲನ್ನು ಏನು ಮಾಡಬೇಕಂತ ಹೇಳಿದರೆ ಹಿಂಡಿಕೊಂಡು ಪಡ್ಕೊಳ್ಬೇಕಾಗ್ತದೆ. ಇನ್ನು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಿ ವಾಪಸ್ ಮಾಡಬೇಡ, ಗಟ್ಟಿಯಾಗಿರಲಿ. ಈಗ ನೋಡಿ, ದನದ ಹಾಲನ್ನು ಇದಕ್ಕೆ ನಾವು ಆ್ಯಡ್ ಮಾಡಿಕೊಳ್ಳುವಂಥದ್ದು. ಆದಷ್ಟು ಜರಡಿ ಹಿಡದೆ ಮಾಡಿ, ಯಾಕಂತ ಹೇಳಿದರೆ ಕೆಲವೊಮ್ಮೆ ಈ ದನದ ರೋಮಗಳೆಲ್ಲ ಬಿದ್ದಿರುವ ಸಂಭವ ಇರ್ತದೆ, ಹುಲ್ಲಿನ ತುಂಡು ಎಲ್ಲ. ಇನ್ನು ಇದಕ್ಕೆ ಆಲ್ರೆಡಿ ನಾವು ತೆಂಗಿನ ಹಾಲು ಹಾಕಿರೋದ್ರಿಂದ ಸಿಹಿ ಆಲ್ರೆಡಿ ಅದು ಇರ್ತದೆ, ಆದರೂ ಸ್ವಲ್ಪ ಬೇಕಾಗ್ತದೆ ಅಂಥೇಳಿ ನಾವಿಲ್ಲಿ ಸುಮಾರು 2 ಹಿಡಿಯಷ್ಟು ಬೆಲ್ಲವನ್ನು ಹಾಕ್ತಿದ್ದೇವೆ. ಇನ್ನು ಬೆಲ್ಲವನ್ನು ಸಹ ನೇರವಾಗಿ ಹಾಕೋದಕ್ಕಿಂತ ಚಾಕುವಿನಿಂದ ಸಣ್ಣ ಸಣ್ಣ ತುಂಡು ಮಾಡಿಕೊಂಡು ಹಾಕ್ಕೊಳ್ಳಿ. ಯಾರಿಗೆ ಸ್ವೀಟ್ ಹೆಚ್ಚು ಇಷ್ಟನೋ ಅವ್ರು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಬೋದು. ಅದನ್ನು ನೆನ್ಪಿಟ್ಕೊಳ್ಳಿ, ನಾವಿಲ್ಲಿ ಕಾಯಿ ಹಾಲು ಕೂಡ ಸೇರಿಸಿರ್ತೇವೆ, ಇಲ್ಲಾಂದರೆ ತುಂಬಾ ಸಿಹಿ ಆಗ್ತದೆ. ಹಾಗಾಗಿ ಅದನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಹದ ಬರುವಂತೆ, ಹಾಗೂ ಬೆಲ್ಲ ಸಂಪೂರ್ಣವಾಗಿ ಕರಗುವಂತೆ ಅದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಅಂದರೆ ಅದು ಈ ಬೆಲ್ಲದ ತುಂಡುಗಳೆಲ್ಲ ಸಿಗಬಾರ್ದು ತಿನ್ನುವಾಗ. ಹಾಗಾಗಿ ಆದಷ್ಟು ನೀಟಾಗಿ ಇದು ಮಾಡ್ಕೊಳ್ಳಿ. ಇನ್ನು ನಾವು ಮನೆಯಲ್ಲಿ ನಾರ್ಮಲಾಗಿ ಒಂದು ಇಡ್ಲಿ ಮಾಡ್ಕೊಳ್ತೇವೆ ನೋಡಿ, ಇಡ್ಲಿ ತಟ್ಟೆ, ಅದಕ್ಕೆ ನಾವು ಎಣ್ಣೆಯನ್ನು ಹಾಕ್ಕೊಂಡು, ಅಂದರೆ ಜಸ್ಟ್ ಎಣ್ಣೆ ಒರೆಸ್ಕೊಳ್ಬೇಕು. ನೋಡಿ, ಇಲ್ಲಿ ನಾವು ಇದಕ್ಕೆ ಪೆಪ್ಪರ್ ಪೌಡರನ್ನು ಕೂಡ ಆ್ಯಡ್ ಮಾಡಿದ್ದೇವೆ. ಹಾಗೆ ನಾವು ಸಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಟಿದ್ದೇವೆ, ಯಾಕೆಂದರೆ ಮಗುವಿಗೆ ಅಂತ ಹೇಳಿ. ಈ ಒಂದು ಮಿಶ್ರಣವನ್ನು ಆ ಇಡ್ಲಿ ತಟ್ಟೆಯಲ್ಲಿ ಹಾಕ್ಕೊಳ್ಬೇಕು. ಅಂದರೆ ನಾರ್ಮಲಾಗಿ ನಾವು ಇಡ್ಲಿ ಹಿಟ್ಟು ಹೇಗೆ ಹಾಕ್ತೇವೋ ಅದೇ ಥರ ಈ ಹಾಲನ್ನು ಹಾಕುವಂಥದ್ದು. ಮತ್ತು ಅದನ್ನು ಬೇಯಿಸುವ ವಿಧಾನ ಕೂಡ ಸೇಮ್, ಇಡ್ಲಿ ಹೇಗೆ ಬೇಯಿಸ್ತೇವೋ ಇದನ್ನು ಕೂಡ ಹಾಗೆಯೇ ನೋಡಿ, ಈ ಥರ ಅಟ್ಟೆ ಪಾತ್ರದಲ್ಲಿಟ್ಟು ಹಬೆ ಬರೆಸಿ, ಅಂದರೆ ಹಬೆಯಲ್ಲಿ ಬೇಯಿಸುವಂಥದ್ದು. ಸುಮಾರು 20 ನಿಮಿಷ ನಾವು ಅದನ್ನು ಬೇಯಿಸ್ಕೊಳ್ಬೇಕಾಗ್ತದೆ. 20 ನಿಮಿಷದ ನಂತರ ನೋಡಿದಾಗ ಅದು ಹೇಗಿರ್ತದೆ ನೋಡಿ, ಈ ಥರ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರ್ತದೆ. ನೋಡಿ, ನೋಡುವಾಗಲೇ ನೀವು ನಾರ್ಮಲಾಗಿ ಹೋಟೆಲಲ್ಲಿ ಲಾಸ್ಟಿಗೆ ನೀವು ಪುಡ್ಡಿಂಗ್ ಅಂತ ತಿಂತೀರಿ, ಸೊ ಇದು ಅದೇ ಥರ ಇರ್ತದೆ. ಆದರೆ ಇದು ಇನ್ನೂ ಸಹ ಟೇಸ್ಟಿಯಾಗಿರ್ತದೆ, ಪ್ಲಸ್ ಹೆಲ್ದಿ ಕೂಡ ಆಗಿರ್ತದೆ. ನೋಡಿ, ನಾವೀಗ ಅದು ವೈಟ್ ಆಗಿದೆಯಲ್ಲ, ಅದು ನಾವು ಮಗುವಿಗೆ ಅಂತೇಳಿ ಸಪ್ರೇಟ್ ಮಾಡ್ಕೊಂಡಿರುವಂಥದ್ದು. ಇದು ಪೆಪ್ಪರ್ ಹಾಕಿರುವಂಥದ್ದು. ಇದು ಪೆಪ್ಪರ್ ಮತ್ತು ಅದರ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ. ನಮ್ಮ ಮನೇಲಿ ಅಂತೂ ಇದನ್ನು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಹಾಗೂ ಇದು ಹೆಲ್ದಿ ಕೂಡ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.